ಅಜ್ಜಿ ಹೇಗಿದೆ ನಮ್ದಕ್ಕೆ ಗಾಡಿಗೆ? ಚೆನ್ನಾಗೇನೋ ಹೋಯ್ತು ಕಣೆ ಫಾತಿಮಾ. ಅದೇ ಒಂದು ವರ್ಷ ನಿಧಾನಕ್ಕೆ ಹೋಗ ಆಟೆ. ಅರೆ ಅಜ್ಜಿ ಬಾಯಿಗೆ ಪಟ್ಕೋಬೇಡಿ, ನಮ್ದಕ್ಕೆ ಚೆನ್ನಾಗಿ ಗಾಡಿಗೆ ಓಡಿಸ್ತೀವಿ. ಹೆಂಗ ನಿಧಾನಕ್ಕೆ ಹೋಗು. ಅರೆ ಅಜ್ಜಿ ನಮ್ದಕ್ಕೆ ಗಾಡಿಗೆ ಚಲೋದ್ನಂಗೆ ಓಡಿಸ್ತಾ ಇದೀವಿ. ಕಣೆ ಪಾತಿ, ತುಂಬಾ ಚೆನ್ನಾಗಿ ಓಡಿಸೋದ್ ಕಲ್ತಿದೀಯ. ಒಲೆಲೆಲೆಲೆಲೆ ಪಾತಿ, ಗುಂಡಜ್ಜಿ ಏನ್ ಹಿಂಗೆ ಸವಾರಿ? ಅರೆ ಪಾರಿಂದು ಅಕ್ಕ, ನೋಡಿ ನೋಡಿ ನಮ್ದಕ್ಕೆ ಗಾಡಿಗೆ ಹೊಸದಿಗೆ ತಗೊಂಡ್ವಿ. ಹೇಗಿದೆ ನೋಡಿ, ಆ ಹೊಸ ಗಾಡಿಗೆ ತಗೊಂಡ್ವಿ. ಒಂದು ರೌಂಡ್ಗೆ ಗುಂಡಂದು ಅಜ್ಜಿಗೆ ಸುತ್ತಾಡ್ಸ್ಕೊಣ ಅಂತ ಕೂಸ್ಕೊಂಡು ಬಂದಿದ್ದೀನಿ. ನೋಡಿ ನೋಡಿ ಹೇಗಿದೆ ನಮ್ದಕ್ಕೆ ಗಾಡಿಗೆ. ಹಾ ಹೌದೇನೆ ಪಾತಿ, ಹೊಸ ಗಾಡಿನ ಯೋನ ಮಾಡ್ತೀಯ ಬುಡೆ ನೀನು. ಯೋನೇನ ತಗಂತೀಯ? ಅರೆ ಪಾರಿಂದು ಅಕ್ಕ, ಜೀವನದಾಗೆ ಎಲ್ಲದಕ್ಕೂ ತಗೋಬೇಕು, ಎಲ್ಲದಕ್ಕೂ ಅನ್ಭವಿಸ್ಬೇಕು. ನೀನ್ ಬಿಡವ ಅನ್ಕೊಂಡದನ್ ಮಾಡ್ತೀಯ. ಇದೇನಿದು ಗುಂಡಜ್ಜಿನ ಸವಾರಿ ಕರ್ಕೊಂಡು ಹೋಗ್ತಾ ಇದೀಯಾ? ಏನ್ ಗುಂಡಜ್ಜಿ ಸುಮ್ ಬಿಗಿಯ ಕೂತ್ಕೊಂಡ್ಬಿಟ್ಟಿದೀಯ ಸವಾರಿಗೆ? ಅಯ್ಯೋ ಏನ್ ಮಾಡಮ್ ಹೇಳು, ಬ್ಯಾಡ ಬ್ಯಾಡ ಅಂದ್ರು ಒಂದ್ ರೌಂಡಿಂಗ್ ಸುತ್ತಾಡ್ಸ್ಕೊಂಡ್ ಬಾರಜ್ಜಿ ಅಂತ ಕರ್ಕೊಂಡ್ ಬಂದೆ. ಆದ್ರೂ ಬಾಯಿದಾಗ ಹತ್ಕೊಂಡ್ ಕುತ್ಕೊಂಡಿ ನೋಡು. ನನಗೆ ಮೊದ್ಲೇ ಗಾಡಿಗಳು ಅಂದ್ರೆ ಆಗಕ್ಕಿಲ್ಲ. ನನಗೆ ಈ ಗಾಡಿಗಳು ಹತ್ತದಂದ್ರೆ ಭಯ ಆಕತಿ. ಆದ್ರೂ ಬಲವಂತ ಮಾಡಿ ಕೂರ್ಸ್ಕೊಂಡ್ ಬಂದಾಳೆ. ಅದಕ್ಕೆ ಒಂದ್ ಇಟ್ ಬೀಗೆ ಹಿಡ್ಕೊಂಡ್ ಕುತ್ಕೊಂಡ್ಬಿಟ್ಟಿದೀನಿ, ಎಲ್ಲಿ ಬೀಳ್ತೀನಿ ಅಂತಂದು. ಕಣಜಿ ಗಾಡಿ ಹೊತ್ತಿ ಬಾಯಿ ಪಡ್ಕೊಂಡ್ ಕುತ್ಕೊಂಡಿಯೇ. ಪಾತಿಮ ಚೆನ್ನಾಗಿ ಓಡಿಸ್ತಾಳ ತಗ. ಹಾ ಕರೆಕ್ಟ್ ಹೇಳಿದ್ರಿ ನೋಡಿ ಬರಿಂದು ಅಕ್ಕ. ನಮ್ದಕ್ಕೆ ನಾವು ಚೆನ್ನಾಗಿ ಗಾಡಿಗೆ ಓಡಿಸ್ತೀವಿ. ಗುಂಡುದಿಕ್ಕೆ ಅಜ್ಜಿ ನೋಡಿ ಎದ್ರಕೊಂಡಿಗೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಏನ್ ಎದ್ರಿಕೆಂಬೇಡ ಬಿಡಜ್ಜಿ. ಚೊಲತ್ನಾಗೆ ಹೊಡಿತಾಳೆ ಗಾಡಿನ. ಅವಳೇನು ವಾಸ್ತವ ಗಾಡಿ ಹೊಡಿತಿರೋದು, ಅವಳೆಲ್ಲ ತುಂಬಾ ಹಳೇದಪ್ಪ. ನಾನ್ ನೋಡ್ದಂಗೆ ಹೋದ ವರ್ಷ ಹಿಂದಿನೇ ಕಲ್ತಿದ್ಲು ಗಾಡಿನ. ಎಂದು ಓಡಿಸಿದ್ ನೋಡಿದ್ದಿಲ್ಲ, ಇವತ್ ನೋಡ್ತಾ ಇದೀನಿ. ಕಲ್ತಾಳೆ ಅಂದ್ಮೇಲೆ ಚೆನ್ನಾಗಿ ಹೊಡಿತಾಳೆ ತಕ. ಯಾಕೆ ಎದ್ರಿಕಂತೀಯ? ಅಯ್ಯೋ ಅದಕ್ಕೆ ನೋಡಿ ಭಯ ಆಗ್ತಾ ಇರೋದು. ಒಂದ್ ವರ್ಷ ಆದ್ಮೇಲೆ ಮತ್ತೆ ಗಾಡಿ ಹಿಡಿದಾಳೆ ಅಂದ್ಮೇಲೆ ಒಂದಿಟ್ಟು ಭಯ ಆಗತ್ತಿಲ್ವೇ? ಅಯ್ಯೋ ಇವನ್ ತಗ ಕಲ್ತದ್ ಕಲೆ ಎತ್ತಾಗ ಹೋಗತಿ. ಅವಳು ಕಲ್ತಾಳೆ ಅಂದ್ಮೇಲೆ ಒಂದ್ ವರ್ಷ ಆದ್ರೇನು 2 ವರ್ಷ ಆದ್ಮೇಲೆ ಚೆನ್ನಾಗಿ ಹೊಡಿತಾಳೆ. ಯೋನ ಯಾಗ ಒಂದ್ ಧೈರ್ಯದ ಮೇಲೆ ಬಂದು ಕುತ್ಕೊಂಡಿನಿ. ಎಲ್ಲಿ ಬಿಡಿಸ್ಲಂಗೆ ಕರೆಕ್ಟ್ ಆಗಿ ಮನೆ ಗೆಲ್ಸಿದ್ರೆ ಸಾಕು. ಅರೆ ಅಜ್ಜಿ ಬಾಯಿಗೆ ಪಡ್ಕೊಂಬೇಡಿ, ನಿಮ್ದಕ್ಕೆ ಸೇಫ್ ಆಗಿ ಕರೆಕ್ಟ್ ಆಗಿ ಮನೆಗೆ ತಲುಪಿಸೋ ಜವಾಬ್ದಾರಿ ನಮ್ದಕ್ಕೆ ಇದೆ. ನೀವು ಬಾಯಿಗೆ ಪಡ್ಕೋಬೇಡಿ. ಕಣಪಾತಿ, ಪಾಪ ಗುಂಡಜ್ಜಿ ಭಯ ಪಡ್ಕೊಳತಿ. ಒಂದಿಟ್ಟು ಹುಷಾರಾಗಿ ಹೋಗಿ ಮನೆ ತಲುಪ್ಸು. ಮತ್ತೆ ಅವಜ್ಜಿ ಮತ್ತೆ ಹೇಳ್ದಂಗೆ ನೀನು ತುಂಬಾ ದಿವಸ ಆದ್ಮೇಲೆ ಗಾಡಿ ಹಿಡ್ದೀಯ. ಮತ್ತೆ ಎಲ್ಲಾರು ಬೀಳ್ಸ್ಕೀಳ್ಸಿಯ. ಹುಷಾರಾಗಿ ಹೋಗಿ ಬಿಡು. ಪಾಪ ಮೊದ್ಲೇ ಒಜ್ಜಿ ವಯಸ್ಸಾಗೈತಿ. ಅರೇ ಸರಿ ಪಾರಿಂದು ಅಕ್ಕ, ನಮ್ದಕ್ಕೆ ಬರ್ತೀವಿ. ಸರಿ. ಮತ್ತೆ ಸ್ವೀಟ್ ಎಲ್ಲಿ ಮತ್ತೆ ಹೊಸ ಗಾಡಿ ತಗೊಂಡಿಯಾ? ಅರೆ ಎಲ್ರದಕ್ಕೆ ಸ್ವೀಟ್ಗೆ ಇವತ್ತು ರೆಡಿಗೆ ಮಾಡ್ತಾ ಇದ್ದೀನಿ. ಎಲ್ರದಕ್ಕೆ ಸ್ವೀಟ್ಗೆ ಬಾಕ್ಸ್ಗೆ ಹಾಕೋ ಮುಂದೆ ಕೊಡ್ತೀನಿ. ಎಲ್ರದಕ್ಕೆ ಒಂದೊಂದು ಸಪರೇಟ್ಗೆ ಬಾಕ್ಸ್ಗೆ ರೆಡಿಗೆ ಮಾಡ್ತಾ ಇದ್ದೀನಿ. ಏನು ಒಂದೊಂದು ಬಾಕ್ಸ್ ಸ್ವೀಟ್ ಎಲ್ರಿಗೂ ಸಪರೇಟ್ ಆಗಿ ಕೊಡ್ತಿದೀಯಾ? ಯೋನೇ ಪಾತಿ. ಅರೆ ಹೌದು ಪಾರಿಂದು ಅಕ್ಕ, ಯಾಕೆ ನಿಮ್ದಕ್ಕೆ ಸ್ವೀಟ್ಗೆ ಬ್ಯಾಡ್ವೇ? ನಾನೆಲ್ಲ ಹಂಗಂದೆ. ಒಂದೊಂದು ಬಾಕ್ಸ್ ಕೊಡ್ತಿದ್ದೀನಿ ಅಂದ್ಯಲ್ಲ, ಎಲ್ಲರೂ ಒಂದೊಂದು ಕೊಡ್ತಾರೆ, ನೀನ್ ಬಾಕ್ಸ್ನೇ ಕೊಡ್ತೀನಿ ಅಂದ್ಯಲ್ಲ, ಅದಕ್ಕೆ ಒಂದಿಟ್ಟು ಆಶ್ಚರ್ಯ ಆಯ್ತು. ಅದಕ್ಕೆ ಹಂಗಂದೆ ಆಟಯ್ಯ. ಸರಿ ಯಾವಾಗ ಕೊಡ್ತಿದ್ಯಾ? ಅರೇ ಇವತ್ತು ಸಂಜೆಗೆ ಎಲ್ರದಕ್ಕೆ ಮನೆಗೆ ಬಾಕ್ಸ್ಗೆ ತಲುಪಿಸ್ಗೆ ಬಿಡ್ತೀನಿ. ನೀವು ನಿಮ್ದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿಗೆ ಕೊಡ್ತೀನಿ ಬಿಡಿ. ನಿಮ್ದಕ್ಕೆ ಸ್ವಲ್ಪ ಆಸೆಗೆ ಜಾಸ್ತಿ ಅಲ್ವೇ, ಅದಕ್ಕೆ ಒಂದು ಬಾಕ್ಸ್ ಎಕ್ಸ್ಟ್ರಾಗೆ ಕೊಡ್ತೀನಿ ಬಿಡಿ. ಕಣಪಾತಿ, ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿ ಅಂದ್ರೆ ನೀನು ಒಬ್ಳೆ ನೋಡು. ಸರಿ ಆಯ್ತು, ಬೇಗ ಸ್ವೀಟ್ ತಂದು ಕೊಟ್ಬಿಡು. ಸರಿ ಬಿಡಿ ಪಾರಿಂದು ಅಕ್ಕ, ನಿಮ್ದಕ್ಕೆ ಫಸ್ಟ್ಗೆ ಸ್ವೀಟ್ಗೆ ತಂದು ಕೊಡ್ತೀವಿ. ಈಗ ನಮ್ದಕ್ಕೆ ಬರೋದೇ. ಹುಷಾರಾಗಿ ಹೋಗಿ ಬನ್ನಿ. ಹುಷಾರಾಗಿ ಹೋಗು ಗುಂಡಜ್ಜಿ, ಹುಷಾರಾಗಿ ಬಿಗೆ ಕುತ್ಕ. ಸರಿ ಕಣೆ. ಅರೆ ಅಜ್ಜಿ ನಮ್ದಕ್ಕೆ ಗಾಡಿಗೆ ಸ್ಟಾರ್ಟ್ ಮಾಡೋದೇ? ನಡೆಯವ. ಪಾತಿ ಎಷ್ಟು ಒಳ್ಳೆಳು, ನನಗೆ 2 ಬಾಕ್ಸ್ ಸ್ವೀಟ್ ಕೊಡ್ತಾಳಂತೆ. ಪಾಪ ಎಷ್ಟು ಒಳ್ಳೆಳದಳ ಪಾತಿ.
ನಾನೇ ಅಂಗಡಿಗೆ ಹೋಗಿ 2 ಬಾಕ್ಸ್ ಸ್ವೀಟ್ ತಗೊಂಡು ತಿನ್ನಕ್ಕಾಕಿತ್ತೆ. 1 ಬಾಕ್ಸೇ ತಗೊಂಡು ನೆಟ್ಟು ತಿನ್ನಕ್ಕಾಕೋದಿಲ್ಲ. 2 ಬಾಕ್ಸ್ ಸ್ವೀಟ್ ಕೊಡ್ತಾಳೆ ಪಾತಿ. ಜಮಾಯಿಸದೆ. ಲೇ ಪಾಟಿ, ಯಾಕೆ ಇಷ್ಟು ಜೋರಾಗಿ ಹೋಗ್ತಿದ್ಯಾ? ಒಂದು ನಿಧಾನಕ್ಕೆ ಹೋಗೆ. ಅರೆ ಅಜ್ಜಿ, ನಿಮ್ದಕ್ಕೆ ಬೈಗೆ ಪಟ್ಕೋಬಿಡಿ. ಬನ್ನಿ ಬನ್ನಿ, ನಮ್ದಕ್ಕೆ ಚೆನ್ನಾಗಿ ಗಾಡಿಗೆ ಓಡಿಸ್ತೀವಿ, ಫಾಸ್ಟಾಗಿ ಓಡಿಸ್ತೀವಿ ನೋಡಿ. ಫಾಸ್ಟಾಗಿ ಓಡಿಸಿದ್ರು ತುಂಬಾ ಚೆನ್ನಾಗಿ ಓಡಿಸ್ತೀವಿ, ಹೆದರ್ಕೋಬೇಡಿ. ಅಯ್ಯೋ, ನೀನು ಹಿಂಗ್ ಓಡ್ಸೋದ್ ನೋಡಿದ್ರೆ ನನ್ಗೆ ಯಾಕ ಭಯ ಆಗ್ತಿತ್ತು ಬಿಡು. ಅರೆ ಬೈಗೆ ಪಟ್ಕೋಬೇಡಿ, ಸುಮ್ಮನೆಗೆ ಬನ್ನಿ ಬನ್ನಿ. ಅಯ್ಯೋ ಪಾತಿ, ನಿಧಾನ ಕಣೆ, ನಿಧಾನ ನಿಧಾನ. ಅರೆ ಏನ್ಗೆ ಆಗಲ್ಲ, ಎದ್ರುಗೋಬೇಡಿ ಅಜ್ಜಿ, ಎದ್ರುಗೋಬೇಡಿ. ಅಯ್ಯೋ ಇವಳು ಮನೆ ಕಾಯುವಾಗ ಬ್ಯಾಡ್ ಬ್ಯಾಡ ಅಂದ್ರೆ ಇಷ್ಟು ಜೋರಾಗಿ ಓಡಿಸ್ತಾಳಲ್ಲಪ್ಪ. ಲೇ ಪಾತಿ, ಇವಳ್ದಂಗೆ ಕೇಳಿ ಒಂದಿಟ್ಟು ನಿಧಾನ ಮಾಡಿ, ನಿಧಾನ. ಅರೆ ಅಜ್ಜಿ, ಬೈಗೆ ಪಟ್ಕೋಬೇಡಿ. ನೋಡಿ ಹೇಗೆ ಓಡಿಸ್ತಾ ಇದೀನಿ, ಎಷ್ಟು ಬಾಲ್ಗೆ ಓಡಿಸಿದ್ರು, ಎಷ್ಟು ಸೇಫ್ಗೆ ಓಡಿಸ್ತಾ ಇದೀನಿ. ಬನ್ನಿ ಬನ್ನಿ. ಅಯ್ಯೋ ನಿನ್ ಮನೆ ಕಾಯಾಗ ಹೋಗ, ನಿಧಾನಕ್ಕೆ ಹೋಗೆ. ಅಯ್ಯೋ ಪಾತಿ, ಯಾವ್ದೋ ನಾಯಿ ಬರ್ತಿದ್ ಕಣೆ, ನಾಯಿ ನಾಯಿ ನಾಯಿ, ಎದುರು ನಾಯಿ ಬರ್ತೈತಿ. ಅರೆ ಅಜ್ಜಿ, ನಮ್ಗೆ ಗೊತ್ತಿಗೆ ಆಗುತ್ತೆ, ನೀವು ಎದುರುಗೋಬೇಡಿ, ಸುಮ್ಮನೆಗೆ ಬನ್ನಿ. ನಾಯಿಗೆ ತಾನೇ ಅದು ಅದ್ರ ಬಾಡಿಗೆ ಹೋಗುತ್ತೆ, ಬನ್ನಿ. ಅರೆ ಅಜ್ಜಿ, ನಮ್ದು ಕೈಗೆ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು? ಅದು ಗೊತ್ತಾಗೆ ಇದೆ ನೋಡಿ, ಅದು ಅಡ್ಡಾಗೆ ಬಂದ್ಬಿಡ್ತು. ನಮ್ದಕ್ಕೆ ನಾವು ಸರಿಯಾಗಿ ಗಾಡಿಗೆ ಓಡಿಸ್ತಾ ಇದ್ವಿ ಅಜ್ಜಿ, ಕುತ್ತಾಗೆ ಅಡ್ಡಾಗೆ ಬಂದು ಈ ತರ ಪರಿಸ್ಥಿತಿಗೆ ಆಗ್ಬಿಡ್ತು ನೋಡಿ. ಅರೆ ಏನ್ಗೆ ಮಾಡೋದು? ನಾನು ಹೇಳ್ದೆ ನಾಯಿ ಬರ್ತಿದ್ ಕಣೆ ಪಾತಿ, ನಿಧಾನಕ್ಕೆ ಹೋಗು, ನಿಧಾನಕ್ಕೆ ಹೋಗು ನಾಯಿ ಅಂತಂದು. ನನ್ನ ಮಾತಿ ಕೇಳಲಿಲ್ಲ. ಅಯ್ಯೋ ಅಯ್ಯೋ, ನಮ್ದಕ್ಕೆ ಚೆನ್ನಾಗಿ ಓಡಿಸ್ತೀನಿ ಗಾಡಿ, ನಮ್ದಕ್ಕೆ ಚೆನ್ನಾಗಿ ಓಡಿಸ್ತೀನಿ ಎಂದು ಚೆನ್ನಾಗಿ ಮಾಡ್ಬಿಟ್ಟೆ ಈಗ. ಅರೆ ಅಜ್ಜಿ, ನಮ್ದಕ್ಕೆ ಚೆನ್ನಾಗಿ ಗಾಡಿಗೆ ಓಡಿಸ್ತಾ ಇದ್ವಿ, ಕುತ್ತಾಗೆ ಸರಿ ಇಲ್ಲ ನೋಡಿ, ಅಡ್ಡಾಗೆ ಬಂದ್ಬಿಡ್ತು. ಮಾಡದ್ ಮಾಡ್ಬಿಟ್ಟು ಬೀಳಿಸ್ಬಿಟ್ಟು ಈಗ ನಾಯಿನೇ ಸರಿ ಇಲ್ಲ ಅಂತ ಹೇಳು. ಅಯ್ಯೋ ಇವಳ ಬ್ಯಾಡ ಬ್ಯಾಡ ಅಂದ್ರೆ ಒಂದ್ ರೌಂಡ್ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಈ ಮುದುಕಿ ಬೀಳಿಸ್ಬಿಟ್ಟು ಕೈ ಕಾಲ್ ಡ್ಯಾಮೇಜ್ ಮಾಡ್ಬಿಟ್ಟಲ್ಲೇ ಪಾತಿ. ಅಯ್ಯಯ್ಯೋ ಪಾತಿ ಗುಂಡಜ್ಜಿ, ಅಯ್ಯಯ್ಯೋ ಗಾಡಿ ಗೊತ್ತಕ್ಕೆ ಬಿದ್ದಿರಂಗದರೆ. ಅಯ್ಯಯ್ಯೋ ಗುಂಡಜ್ಜಿ, ಇದೇನಿದು ಹಿಂಗ್ ಒತ್ತಕ್ಕೆ ಬಿದ್ದಿರಿಬ್ರು? ಅಯ್ಯ ಯಾರು? ಲಕ್ಷ್ಮಣೇ. ಲಕ್ಷ್ಮಣ ನೋಡ್ಕೆ ನಿಂತ್ಕೊಂಡಿಯಲ್ಲ, ಬಿದ್ದಿದೀವಿ ಅಂತೇಳಿ ಒಂದೀಟಿ ಎತ್ತು ಬಾರೆ. ಅಯ್ಯೋ ಬಾರಜ್ಜಿ, ಬಾಬಾ ಎದ್ದ ಎದ್ದ ಎದ್ದ. ಯವ್ವ ಯವ್ವ, ಮೆಲ್ಲ ಕಣೆ, ಮೆಲ್ಲಕ್ಕೆ ಎತ್ತು. ಬಾ 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 ಬಾ. ಇವನಜ್ಜಿ ಇಂಥ ಕತೆ ಮಾಡ್ಕೆ ಮುಂದಿಯ ಈ ವಯಸ್ಸಿನಿಗೆ ಇದೊಳೆ ನಿಧಾನಕ್ಕೆ ಎದ್ದ, ನಿಧಾನಕ್ಕೆ ಎದ್ದ. ಅಯ್ಯೋ ಸುನೆ, ಎಲ್ಲ ಈ ಪಾತಿಯಿಂದನೇ ಕಣೆ ಆಗಿದ್ದು. ಬ್ಯಾಡ್ ಬೇಡ ಬ್ಯಾಡ್ ಬೇಡ ಅಂದ್ರು ಒಂದ್ ರೌಂಡ್ ಅಂತ ಹೇಳಿ ಹೊಸ ಗಾಡಿ ಅಂತ ಹೇಳಿ ಹಿಂಗ್ ಕೂರ್ಸ್ಕೊಂಬಂದ್ರು. ಬ್ಯಾಡ ಅಂದ್ರು ಕೇಳಲಿಲ್ಲ, ಕೂರ್ಸ್ಕೊಂಬಂದು ಇಂಥ ಪರಿಸ್ಥಿತಿ ತಂದಿಟ್ಟಿ ನೋಡು. ಅಯ್ಯೋ ಹೌದೇನಜ್ಜಿ, ನಾನ್ ಬೆಳಗ್ಗೆ ಪಾತಿ ಗಾಡಿ ಓಡಿಸ್ಕೊಂಡು ಹೋಗಿದ್ ನೋಡ್ದೆ. ಇವನ ಹೊಸ ಗಾಡಿ ತಗೊಂಡು ರಂಗದಳೆ, ಎಲ್ಲ ಸುತ್ತೋಡಕ್ ಹೋಗ್ತದಾಳೆ ಅಂತ ಅನ್ಕೊಂಡೆ. ಅಯ್ಯೋ ಇಂಥ ಗತಿ ಮಾಡಿಟ್ಟಾಳ ನೋಡು. ಲೇ ಪಾತಿ. ಅರೆ ಕ್ಯಾ ಲಕ್ಷ್ಮಿಂದು ಅಕ್ಕ, ನಮ್ದಕ್ಕೆ ಇಲ್ಲಿ ಕೆಳಗೆ ಬಿದ್ಗೆ ಬಿಟ್ಟಿದೀವಿ, ನಿಮ್ದಕ್ಕೆ ಸ್ವಲ್ಪ ಗಣಿಗಾರಿಕೆ ಇಲ್ವೇ? ಬನ್ನಿ ಬನ್ನಿ, ನಮ್ದಕ್ಕೆ ಎತ್ತಿಗೆ ಬನ್ನಿ. ಬರೀ ಗುಂಡಿದಕ್ಕೆ ಅಜ್ಜಿಗೆ ಮಾತ್ರ ಎತ್ತುತ್ತಾ ಇದ್ದೀರಲ್ಲ, ನಮ್ದಕ್ಕೆ ಸ್ವಲ್ಪ ಎತ್ತಿಗೆ ಬನ್ನಿ. ಅಯ್ಯೋ ಮತ್ತೆ ಬಿಟ್ಟೆ, ಬಂತಡಿ. ಹೋಗ್ ಹೋಗ್, ಅಕ್ಕಿನಿ ಎತ್ತು ಪಾಪ, ಇವಳು ಬಿದ್ದಾಳ ಏನೋ, ಹೋಗ್ ಹೋಗ್. ಲೇ ಪಾತಿ ಎದ್ದ. ಅರೆ ಕ್ಯಾ ಹಲ್ಲ, ನಮ್ದಕ್ಕೆ ಇಂಥ ಪರಿಸ್ಥಿತಿಗೆ ತಂದ್ಬಿಟ್ರಿ. ಅರೆ ಗುಂಡುದಿಕ್ಕೆ ಅಜ್ಜಿ, ನಮ್ದಕ್ಕೆ ಕ್ಷಮಿಸ್ಗೆ ಬಿಡಿ. ನಿಮ್ದಕ್ಕೆ ಈ ತರ್ಗೆ ಆಗುತ್ತೆ ಅಂತ ನಮ್ದಕ್ಕೆ ಗೊತ್ತಿಗೆ ಇರ್ಲಿಲ್ಲ. ಕುತ್ತಾಗೆ ಅಡ್ಡಾಗೆ ಬಂದ್ಬಿಟ್ಟು ಈ ತರ್ಗೆ ಸಮಸ್ಯೆಗೆ ಆಗ್ಬಿಡ್ತು. ಅರೆ ದಯವಿಟ್ಟು ಕ್ಷಮಿಸ್ಗೆ ಬಿಡಿ ಅಜ್ಜಿ, ನಿಮ್ದಕ್ಕೆ ತುಂಬಾ ನೋವಿಗೆ ಆಗಿದೆ ಅನ್ಸುತ್ತಾ ಇದೆ. ಬನ್ನಿ ಆಸ್ಪತ್ರೆಗೆ ಹೋಗೋಣ.
ಅಯ್ಯೋ ಬ್ಯಾಡ್ ಬಿಡೆ ಪಾತಿ, ಅಂತದೇನ್ ನೋವಾಗಿಲ್ಲ. ಒಂದೀಟ್ ಕಾಲು ಉಳುಕ್ದಂಗಾಗೈತೆ, ಒಂದೀಟ್ ಸ್ವಂಟ್ ನೋವಾಗೈತೆ, ಕಾಲು ಉಳುಕ್ಯನಂಗಾಗೈತೆ, ಒಂದೀಟ್ ಮಕ ತರ್ಚ್ಕೊಂಡ ತಾಟೆ. ಏನೂ ಆಗಿಲ್ಲ ಬಿಡು, ಅಂತದ ಆಸ್ಪತ್ರೆ ಹೋಗಂತದ್ ಏನೂ ಆಗಿಲ್ಲ. ಮನೆಗೆ ಹೋಗಿ ಒಂದು ಮೈ ಕೈ ನೋವಿನ ಗುಳಿಗೆ ನುಂಗೆ ಮಕ್ಕಂದ್ರೆ ಸರಿ ಹೋಗತ್ತೆ. ಬಿಡು ಬಿಡು. ಅಯ್ಯೋ ಅಜ್ಜಿ, ವಯಸ್ಸಾದಾಗ ಈ ಥರ ನೋವುಗಳನ್ನೆಲ್ಲ ಬಿಟ್ಕೋಬಾರ್ದು. ಮೊದಲೇ ಬೈಕಿಂದ ಬಿದ್ದಿದ್ದಿ ಗಾಡಿಯಿಂದ, ಸುಮ್ಮನೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬರ್ ಹೋಗು. ಒಂದು ಇಂಜೆಕ್ಷನ್ ಮಾಡಿದ್ರೆ ಸರಿ ಹೋಗ್ತೀಯ. ಇಲ್ಲಾಂದ್ರೆ ನೋವು ಜಾಸ್ತಿ ಆಕತ್ ನೋಡಿ. ರಾತ್ರಿ ಹೊತ್ತು ಸ್ವಂಟ್ ನೋವು, ಕೈ ಕಾಲು ನೋವು, ಎಲ್ಲೆಲ್ಲಿ ಬಿದ್ದಿದೆಯಲ್ಲ ನೋವಾಗೈತಲ್ಲ, ರಾತ್ರಿ ಎಲ್ಲ ನೋವು ಬರ್ತದೆ, ಆಮೇಲೆ ನೋವಿಗೆ ಜ್ವರ ಬರ್ತವೆ. ಸುಮ್ಮನೆ ಹೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಬರ್ ನಡಿ. ಅಯ್ಯೇ ಹೌದು ಅಜ್ಜಿ, ಲಕ್ಷ್ಮಿಂದು ಅಕ್ಕ ಸರಿಯಾಗಿ ಹೇಳ್ತಾ ಇದ್ದಾರೆ. ಬನ್ನಿ ಬನ್ನಿ, ಆಸ್ಪತ್ರೆಗೆ ಹೋಗೋಣ ಬನ್ನಿ. ಅಯ್ಯೋ ಬ್ಯಾಡ್ ಕಣ್ರೆ, ಅಂತ ಜೀವನ ಆಗಿಲ್ಲ. ಒಂದಿಟ್ ಮನೆವರೆಗೂ ಕೈ ಹಿಡ್ಕೊಂಡು ಬಿಡ ಲಕ್ಷ್ಮವ್ವ. ಹೋಗ್ಬನ್ನಿ. ಅರೆ ಅಜ್ಜಿ, ನಮ್ದಕ್ಕೆ ಗಾಡಿಯಲ್ಲಿ ಬಿಡ್ತೀವಿ ಬನ್ನಿ. ಮತ್ತೆ ನಿನ್ ಗಾಡಿನ? ಬ್ಯಾಡ್ ಬ್ಯಾಡ್ ಬೇಡ, ಈಗ ಆಗಿರೋ ಅವಸ್ಥೆನೇ ಸಾಕು. ಮತ್ತೆ ನಿನ್ ಗಾಡಿ ಹತ್ತನೆ? ಅಯ್ಯೋ ಬ್ಯಾಡ ಕಣವ, ನಾನು ನಡ್ಕೊಂಡೆ ಹೋಗ್ತೀನಿ ಮಂತ್ಯವ. ನಿನ್ ಸಾವಾಸ ಸಾಕು. ಈ ಗಾಡಿ ತಗೊಂಡು ನೀನು ಹತ್ಕೊಂಡು ಹುಷಾರಾಗಿ ಮನೆ ತಲುಪ್ಕೆ. ಸಾಕು ಸಾಕು, ನಾನು ಸವಾರಿ ಮಾಡಿದ್ ಸಾಕು. ಇವಾನ ಅವಾಂತರ ಆಗಿರೋ ಸಾಕು. ನೀನ್ ಹೋಗ್ ಹೋಗ್, ನಾನು ಲಕ್ಷ್ಮವ್ವನ ಜೊತೆ ಮನೆಗೆ ಹೋಗ್ಕೊಂಡು ನಡ್ಕೊಂಡು. ಅರೆ ಅಜ್ಜಿ, ಕುತ್ತಾಗಿ ಅಡ್ಡಾಗೆ ಬಂದ್ಬಿಡ್ತಿ ನೋಡಿ, ಅದಕ್ಕೆ ತೊಂದರೆಗೆ ಆಯ್ತು. ಈ ಸಲಿಗೆ ಕುತ್ತಾಗಿ ಅಡ್ಡಾಗೆ ಬರಲ್ಲ. ಬನ್ನಿ ಬನ್ನಿ, ಮನೆ ಹತ್ರಗೆ ಬಿಡ್ತೀನಿ. ಸುಶೀಲಿಂದ ಹಕ್ಕಾಗೆ ಹೇಳಿದೀನಿ, ನಿಮ್ಮನ್ನ ಸೇಫ್ ಆಗಿ ಮನೆ ಹತ್ರಗೆ ಬಿಡ್ತೀನಿ ಅಂತ. ಈ ತರ್ಗೆ ನಾನು ಒಬ್ರಿಗೆ ಕಳ್ಸಿದ್ರೆ ಸುಶೀಲಿಂದ ಹಕ್ಕ ಸುಮ್ಮನೆಗೆ ಇರ್ತಾರೆ. ಅಯ್ಯೋ ಅವಳಿಗೆ ಹಂಗ ನಾನು ಹೇಳ್ಕೊಂತೀನಿ. ನಾನು ಮಾತ್ರ ನಿನ್ ಗಾಡಿ ಹತ್ತಲ್ ಕಣೆ ಪಾತಿ. ನೀನ್ ಮಂಟೆ ಹೋಗಿ ಹುಷಾರಾಗಿ. ನೀನು ಎಲ್ಲ ಬಿದ್ದಿದ್ದೀಯಲ್ಲ, ನಿಂದು ಸ್ವಂತ ಕೈ ಕಾಲ ಉಳ್ಕೊಂಡಿರ್ಬೇಕು. ಹುಷಾರಾಗಿ ಹೋಗಿ ಮನೆ ತಲುಪ್ತೀಯವ. ನಾನ್ ಮಾತ್ರ ಗಾಡಿ ಹತ್ತಲ್ಲ. ನಾನು ಎಲ್ಲ ಹೋಗ್ಕೊಂಡು ನಡ್ಕೊಂಡು ನೀನು ಹೋಗ್ಬೋಗು. ಮತ್ತೆ ನನ್ನ ಗಾಡಿ ಅಂತ ಹೇಳ್ಬೇಡ. ನಾನು ಬಿಟ್ಬಿಡು. ಅಜ್ಜಿ, ನಮ್ದಿಗೆ ಸ್ವಲ್ಪ ಮಾತಿಗೆ ಕೇಳಿ. ಅಯ್ಯೋ ನೀನ್ ಮಾತು ಕೇಳೋದು ಬೇಡ, ಏನು ಬೇಡ. ಈಗ ಆಗಿರೋ ಅವಾಂತರನೇ ಸಾಕು ಕಣೆ. ನನ್ ಬಿಟ್ಟಿಡೆ. ಏ ಲಕ್ಷ್ಮವ್ವ, ಎತ್ಕಿಳ ಕೈ ಇಟ್ಕೊಳ್ಳೆ ಒಂದಿಟ್ಟ. ಬಾರಜಿ, ಮಂಟೆ ಗಂಟೆ ಬಿಡ್ತುಂಬ. ಲಕ್ಷ್ಮವ್ವ ನಡಿಯೇ. ಬಾರಜಿ ಬಾ, ನಿಧಾನಕ್ಕೆ ಬಾ. ಪಾತಿ ಹುಷಾರಾಗಿ ಹೋಗಿ ಮಂಟೆವ. ಮತ್ತೆ ಯಾವ್ದು ಕರ ಗುದ್ಗಿದ್ ಬಿದ್ದಿದ್ದೀಯಾ? ಅಯ್ಯೋ ದೇವ್ರೆ, ಕಾಲೆಲ್ಲ ಹಿಡ್ಕೊಂಡಂಗ ಆಗ್ಬಿಟ್ವು. ಲಕ್ಷ್ಮವ್ವ ಮೆಲ್ಲ ಕರ್ಕೊಂಡ್ ನಡಿಯೇ. ಬಾರಜಿ ಬಾ, ಮೆಲ್ಲಕ್ ಬಾ. ಅರೆ ಎಂತ ಕೆಲ್ಸಾಗೆ ಮಾಡ್ಬಿಟ್ಟೆ. ಗುಂಡುದಿಕ್ಕೆ ಅಜ್ಜಿಗೆ ಬೀಳಿಸ್ಗೆ ಬಿಟ್ನಲ್ಲ. ಅಯ್ಯೋ ಮೆಲ್ಲಕ್ ಕಣೆ, ಮೆಲ್ಲಕ್ ಮೆಲ್ಲಕ್. ನಿಧಾನ ನಿಧಾನ ಬಾ. ಅರೆ ನಮ್ದಕ್ಕೆ ತುಂಬಾ ಬೇಜಾರಿಗೆ ಆಗ್ತಾ ಇದೆ. ಗುಂಡುದಿಕ್ಕೆ ಅಜ್ಜಿಗೆ ರೋನ್ಗೆ ಕರ್ಕೊಂಡ್ಬಂದು ಈ ತರ ಬೀಳಿಸ್ಗೆ ಬಿಟ್ಟೆ ನೋಡಿ. ಎಂತ ಕೆಲ್ಸಕ್ಕೆ ಆಗ್ಬಿಡ್ತು. ಈ ಹಾಳಾದು ಕುತ್ತಾಗೆ ಬಂದ್ಬಿಟ್ಟು ಈ ತರ ಕೆಲ್ಸಕ್ಕೆ ಮಾಡ್ಬಿಡ್ತು. ಅರೆ ನಿಮ್ದಕ್ಕೆ ನೋಡಿದ್ರಲ್ಲ ಗೆಳೆಯರೆ, ನಮ್ದಕ್ಕೆ ಎಂತ ಕೆಲ್ಸಕ್ಕೆ ಆಗ್ಬಿಡ್ತೀವಿ ನೋಡಿ. ಗುಂಡಿದಿಕ್ಕೆ ಅಜ್ಜಿಗೆ ರೋನ್ಗೆ ಕರ್ಕೊಂಡ್ಬಂದು ಈ ತರ ಕೆಲ್ಸಕ್ಕೆ ಆಗ್ಬಿಡ್ತು ನೋಡಿ. ಹಾಳಾದು ಕೂತಾಗೆ ಇದೆಯಲ್ಲ, ಅಡ್ಡಾಗಿ ಬಂದ್ಬಿಟ್ಟು ಈ ತರ ಪರಿಸ್ಥಿತಿಗೆ ತಂದ್ಬಿಡ್ತು ನೋಡಿ. ಈ ತರ ಕೆಲ್ಸಕ್ಕೆ ಆಗ್ಬಿಟ್ಟಿದೆ ನೋಡಿ. ನಮ್ದಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ಗೆ ಮಾಡಿ, ಶೇರ್ಗೆ ಮಾಡಿ, ಹಂಗೆ ಕಮೆಂಟ್ಗೆ ಮಾಡಿ, ಮತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ಗೆ ಮಾಡ್ಕೊಳ್ಳಿ. ಮತ್ತೆ ನಮ್ದಕ್ಕೆ ಮುಂದಿನ ವಿಡಿಯೋದಾಗೆ ಸಿಗ್ತೀವಿ. ಧನ್ಯವಾದಗಳು.